ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಮೊದಲ ಪಂದ್ಯವನ್ನ ಟೀಮ್ ಇಂಡಿಯಾ ಗೆದ್ರೆ ಎರಡನೇ ಪಂದ್ಯವನ್ನ ಗೆದ್ದಿದ್ದು ಆಸ್ಟ್ರೇಲಿಯಾ. ಮೂರನೇ ಪಂದ್ಯ ಡ್ರಾ ನಲ್ಲಿ ಅಂತ್ಯ ಆಗಿದೆ. ಮುಂಬರುವಂತ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಗೆ ಲಗ್ಗೆ ಇಡಬೇಕು ಅಂತ ಅಂದ್ರೆ ಟೀಮ್ ಇಂಡಿಯಾ ಈ ಎರಡು ಮ್ಯಾಚ್ ಗಳನ್ನ ಗೆಲ್ಲಲೇಬೇಕು. ದಕ್ಷಿಣ ಆಫ್ರಿಕಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಇದರಲ್ಲಿ ಒಂದೇ ಒಂದು ಮ್ಯಾಚ್ ಗೆದ್ದು ಬಿಟ್ರೆ ದಕ್ಷಿಣ ಆಫ್ರಿಕಾ ಫೈನಲ್ ಗೆ ಲಗ್ಗೆ ಇಟ್ಟು ಬಿಡುತ್ತೆ ಆರಾಮಾಗಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ಈಗಾಗಲೇ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಯಾವ ಎರಡು ತಂಡಗಳು ಹೋಗ್ತಾವೆ ಅನ್ನೋ ಕುತೂಹಲ ಸಹಜವಾಗಿದ್ದೇ ಇದೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ. ಅದರಲ್ಲೂ ಟೀಮ್ ಇಂಡಿಯಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಹೋಗಬೇಕಾದ್ರೆ ಏನು ಮಾಡಬೇಕು, ಜೊತೆಗೆ ಈಗ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಒಂದರ ಸಮಬಲವನ್ನು ಸಾಧಿಸಿಕೊಂಡಿದೆ ಟೀಮ್ ಇಂಡಿಯಾ. ಅದಾದ ನಂತರ ಮೂರನೇ ಮ್ಯಾಚ್ ಇಲ್ಲಿ ಡ್ರಾದಲ್ಲಿ ಅಂತ್ಯ ಆಯಿತು. ಇದೆಲ್ಲದರ ನಡುವೆ ಟೀಮ್ ಇಂಡಿಯಾ ಹಾದಿ ಸುಗಮನ ಫೈನಲ್ಗೆ ಲಗ್ಗೆ ಇಡುವುದಕ್ಕೆ ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ. ಈ ಒಂದು ಸೆಗ್ಮೆಂಟಲ್ಲಿ ಅದನ್ನು ಗಮನಿಸ್ತಾ ಹೋಗೋಣ. ಕೇವಲ 4ನೇ ಮ್ಯಾಚ್ ಗೆಲ್ಲೋದಾಗಿರಬಹುದು, ಕೇವಲ 5ನೇ ಮ್ಯಾಚ್ ಗೆಲ್ಲೋದಾಗಿರಬಹುದು ಅಲ್ಲ, ಈ ಎರಡೂ ಮ್ಯಾಚ್ಗಳು ಕೂಡ ಗೆಲ್ಲಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಟೀಮ್ ಇಂಡಿಯಾಗಿದೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಲಗ್ಗೆ ಇಡಬೇಕು ಅಂತ ಅಂದ್ರೆ ಟೀಮ್ ಇಂಡಿಯಾ ಈ ಎರಡು ಮ್ಯಾಚ್ಗಳನ್ನ ಗೆಲ್ಲಲೇಬೇಕು. ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ಈಗ ಬಿಗ್ ಫೈಟ್ ಇರೋದು. ಯಾಕೆಂತ ಹೇಳಿದ್ರೆ ಈ ಎರಡಕ್ಕೆ ಎರಡು ಪಂದ್ಯಗಳನ್ನ ಭಾರತ ಗೆದ್ರೆ ಮಾತ್ರ ಫೈನಲ್ಗೂ ಹೋಗೋದಕ್ಕೆ ಸಾಧ್ಯ. ಟೀಮ್ ಇಂಡಿಯಾಗ ಮಾತ್ರ ಇದು ಮಾಡು ಇಲ್ಲವೇ ಮಡಿ ಸರಣಿ ಆಗಿಬಿಟ್ಟಿದೆ. ಈಗ ಇನ್ನುಳಿದಂತೆ ಎರಡು ಮ್ಯಾಚ್ಗಳನ್ನ ಗೆದ್ದು ಬಿಟ್ಟಿದ್ರೆ ಈ ತಲೆನೋವು ಈ ಉಳಿದಂತೆ ಎರಡು ಮ್ಯಾಚ್ಗಳಿಗೆ ಇರ್ತಾ ಇರಲಿಲ್ಲ. ಹಾಗಾಗಿ ಇನ್ನುಳಿದಂತೆ ಎರಡು ಮ್ಯಾಚ್ಗಳನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ಇನ್ನೊಂದು ಮ್ಯಾಚ್ ಗೆದ್ರೆ ಅಂದ್ರೆ ಈಗ ದಕ್ಷಿಣ ಆಫ್ರಿಕಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಇದರಲ್ಲಿ ಒಂದೇ ಒಂದು ಮ್ಯಾಚ್ ಗೆದ್ದು ಬಿಟ್ರೆ ದಕ್ಷಿಣ ಆಫ್ರಿಕಾ ಫೈನಲ್ಗೆ ಲಗ್ಗೆ ಇಟ್ಟು ಬಿಡುತ್ತೆ ಆರಾಮಾಗಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಈಗಾಗಲೇ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಮೊದಲ ಪಂದ್ಯವನ್ನ ಟೀಮ್ ಇಂಡಿಯಾ ಗೆದ್ರೆ ಎರಡನೇ ಪಂದ್ಯವನ್ನ ಗೆದ್ದಿದ್ದು ಆಸ್ಟ್ರೇಲಿಯಾ. ಮೂರನೇ ಪಂದ್ಯ ಡ್ರಾನಲ್ಲಿ ಅಂತ್ಯ ಆಗಿದೆ. ಇನ್ನುಳಿದಿರೋದು ಕೇವಲ 2 ಪಂದ್ಯ. ಇನ್ನು 4ನೇ ಪಂದ್ಯ ಆರಂಭ ಆಗೋದು 26ನೇ ತಾರೀಕು. ಇನ್ನೇನು ಕೆಲವೇ ದಿನಗಳು, ಅಂದರೆ 3 ದಿನಗಳು ಮಾತ್ರ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ಭರ್ಜರಿಯಾಗಿ ತಯಾರಿಯನ್ನು ಕೂಡ ನಡೆಸ್ಕೊಳ್ತಾ ಇದೆ. ಕೇವಲ 4ನೇ ಮ್ಯಾಚ್ ಗೆಲ್ಲೋದಾಗಿರಬಹುದು, ಕೇವಲ 5ನೇ ಮ್ಯಾಚ್ ಗೆಲ್ಲೋದಾಗಿರಬಹುದು ಅಲ್ಲ, ಈ ಎರಡೂ ಮ್ಯಾಚ್ಗಳು ಕೂಡ ಗೆಲ್ಲಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಟೀಮ್ ಇಂಡಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಮುಂಬರುವಂಥ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಲಗ್ಗೆ ಇಡಬೇಕು ಅಂತ ಅಂದರೆ ಟೀಮ್ ಇಂಡಿಯಾ ಈ ಎರಡು ಮ್ಯಾಚ್ಗಳನ್ನು ಗೆಲ್ಲಲೇಬೇಕು. ಗೆಲ್ಲದೆ ಹೋದರೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೆಳಗಡೆ ಬರುತ್ತೆ. ಆಗ ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಲಗ್ಗೆ ಇಡ್ತವೆ. ಹಾಗಾಗಿನೇ ಟೀಮ್ ಇಂಡಿಯಾ ಇಲ್ಲಿ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇದೆ. ಈಗ ಯಾರ್ಯಾರ ನಡುವೆ ಫೈಟ್ ಇದೆ ಹಾಗಾದರೆ? 3 ತಂಡಗಳ ನಡುವೆ ಸಿಕ್ಕಾಪಟ್ಟೆ ಫೈಟ್ ನಡೀತಾ ಇರೋದು. ಒಂದು ಭಾರತ, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ. ಈ 3 ತಂಡಗಳ ನಡುವೆ ಸಿಕ್ಕಾಪಟ್ಟೆ ಫೈಟ್ ಇದೆ. ಅದರಲ್ಲೂ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ಈಗ ಬಿಗ್ ಫೈಟ್ ಇರೋದು. ಯಾಕೆ ಅಂತ ಹೇಳಿದ್ರೆ ಈ ಎರಡಕ್ಕೆ ಎರಡು ಪಂದ್ಯಗಳನ್ನು ಭಾರತ ಗೆದ್ರೆ ಮಾತ್ರ ಫೈನಲ್ಗೂ ಹೋಗೋದಕ್ಕೆ ಸಾಧ್ಯ. ಮತ್ತೊಂದು ಕಡೆ ಇನ್ನೊಂದು ಮ್ಯಾಚ್ ಗೆದ್ರೆ, ಅಂದರೆ ಈಗ ದಕ್ಷಿಣ ಆಫ್ರಿಕಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಇದರಲ್ಲಿ ಒಂದೇ ಒಂದು ಮ್ಯಾಚ್ ಗೆದ್ದು ಬಿಟ್ರೆ ದಕ್ಷಿಣ ಆಫ್ರಿಕಾ ಫೈನಲ್ಗೆ ಲಗ್ಗೆ ಇಟ್ಟು ಬಿಡುತ್ತೆ ಆರಾಮಾಗಿ. ಆದರೆ ಭಾರತದಂಗಲ್ಲ, ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಿ ಎರಡು ಮ್ಯಾಚ್ಗಳನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಟೀಮ್ ಇಂಡಿಯಾ ಇದೆ. ಇದರ ಜೊತೆಗೆ ನಾವ್ಯಾಕೆ ಬಿಟ್ಟು ಕೊಡೋಣ ಅಷ್ಟು ಈಸಿಯಾಗಿ ಅಂತ ಹೇಳಿ ಆಸ್ಟ್ರೇಲಿಯಾದವರು ಕೂಡ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಅವರು ಕೂಡ ಭಾರತದ ರೀತಿಯಲ್ಲೇ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಲಗ್ಗೆ ಇಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಒಂದು ಮ್ಯಾಚ್ ಗೆದ್ದರೂ ಕೂಡ ಅವರೇ ಫೈನಲ್ಗೆ. ಹಾಗಾಗಿ ಟೀಮ್ ಇಂಡಿಯಾಗ ಮಾತ್ರ ಇದು ಮಾಡು ಇಲ್ಲವೇ ಮಡಿ ಸರಣಿ ಆಗಿಬಿಟ್ಟಿದೆ. ಎಲ್ಲ ಒಂದು ಕಡೆ ಮೊದಲ ಮ್ಯಾಚ್ ಯಾವ ರೀತಿಯಾಗಿ ಗೆದ್ರು, ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಆರಂಭದ ಮೊದಲ ಮ್ಯಾಚ್ ಏನು ಗೆದ್ರು, ಅದೇ ರೀತಿಯಾಗಿ ಈಗ ಇನ್ನುಳಿದಂತೆ 2 ಮ್ಯಾಚ್ಗಳನ್ನು ಗೆದ್ದು ಬಿಟ್ಟಿದ್ರೆ ಈ ತಲೆನೋವು ಈ ಉಳಿದಂತೆ 2 ಮ್ಯಾಚ್ಗಳಿಗೆ ಇರ್ತಾ ಇರಲಿಲ್ಲ. ಆದರೆ ಈಗ ಆ ತಲೆನೋವು ತರಿಸಿಕೊಂಡಿರುವುದೇ ಟೀಮ್ ಇಂಡಿಯಾದ ಆಟಗಾರರು. ಹಾಗಾಗಿ ಇನ್ನುಳಿದಂತೆ 2 ಮ್ಯಾಚ್ಗಳನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಕಳೆದ 2 ವಿಶ್ವ ಚಾಂಪಿಯನ್ಶಿಪ್ ಫೈನಲ್ ಆಡಿದ್ದು ನಮ್ಮ ಭಾರತ.
ಮೊದಲ ಬಾರಿಗೆ ನ್ಯೂಜಿಲೆಂಡ್ ಜೊತೆಗೆ ಫೈನಲ್ನಲ್ಲಿ ಸೆಣಸಾಡಿದ್ರು ಟೀಮ್ ಇಂಡಿಯಾ ಪ್ಲೇಯರ್ಸ್. ಆದರೆ ಆ ಒಂದು ಫೈನಲ್ನಲ್ಲಿ ಟೀಮ್ ಇಂಡಿಯಾ ಸೋತು ಹೋಗ್ಬಿಡುತ್ತೆ, ನ್ಯೂಜಿಲೆಂಡ್ ಚಾಂಪಿಯನ್ಸ್ ಆಗ್ತಾರೆ. ಅದಾದ ನಂತರ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ ವಿರುದ್ಧ ಟೀಮ್ ಇಂಡಿಯಾ ಮತ್ತೆ ಫೈನಲ್ಗೆ ಲಗ್ಗೆ ಇಡುತ್ತೆ. ಆ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತು ಸುಣ್ಣ ಆಗುತ್ತೆ ನಮ್ಮ ಭಾರತ ತಂಡ. ಹಾಗಾಗಿ ಸತತವಾಗಿ 2 ಬಾರಿ ಸೋತಿರೋದ್ರಿಂದ ಇದು 3ನೇ ಬಾರಿಗೆ ಅವಕಾಶ ಈಗ ಇರೋದು, ಅಂದರೆ ಫೈನಲ್ಗೆ ಲಗ್ಗೆ ಇಡೋದಕ್ಕೆ. ಅಕಸ್ಮಾತ್ ಆಗಿ ಈ ಬಾರಿ ಏನಾದರೂ ಆಸ್ಟ್ರೇಲಿಯಾವನ್ನು ಸೋಲಿಸಿ ಟೀಮ್ ಇಂಡಿಯಾ ಏನಾದರೂ ಫೈನಲ್ಗೆ ಲಗ್ಗೆ ಇಟ್ಟಿದ್ದೇ ಆದರೆ ಎಲ್ಲ ಒಂದು ಕಡೆ ದಕ್ಷಿಣ ಆಫ್ರಿಕಾ ವರ್ಸಸ್ ಇಂಡಿಯಾ ಆಗ್ಬೋದು, ಇಲ್ಲ ಅಂದರೆ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಆಗ್ಬೋದು ಅನ್ನೋದು ಇರುವಂಥ ವಿಚಾರ. ಹಾಗಾಗಿನೇ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಈ ಬಾರಿ ಈ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಲಗ್ಗೆ ಇಟ್ಟಿದ್ದೆ ಆದರೆ ಭಾರತಕ್ಕೆ ಭಾಳಷ್ಟು ಪ್ರಮುಖ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಇದು ಮೇ ಬಿ ಈ ವರ್ಷ ವಿರಾಟ್ ಕೊಹ್ಲಿ ಮತ್ತು ಜಡೇಜಾ ಮತ್ತು ರೋಹಿತ್ ಶರ್ಮಾ ಅವರಿಗೆ ಕೊನೆಯ ಚಾಂಪಿಯನ್ಶಿಪ್ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿನೇ ಈ ಒಂದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆಲ್ಲೋದು ಭಾರತಕ್ಕೆ ಬಹಳ ಮುಖ್ಯ. ಈ 3 ಆಟಗಾರರಿಗೋಸ್ಕರ ಈ ಒಂದು ಚಾಂಪಿಯನ್ಶಿಪ್ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಭಾರತ ತಂಡಕ್ಕಿದೆ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಒಟ್ಟಾರೆಯಾಗಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಪ್ರಾರ್ಥನೆ ಒಂದೇ, ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಕೊನೆಯ 2 ಮ್ಯಾಚ್ಗಳನ್ನು ಭಾರತ ಗೆಲ್ಲಲಿ, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಲಗ್ಗೆ ಇಡಲಿ ಅನ್ನೋದು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.